ಪ್ರತಿಯೊಬ್ಬ ಹೆಂಗಸರಿಗೂ ತಮ್ಮ ಸ್ತನಗಳು ಆಕರ್ಷಕವಾಗಿರಬೇಕು, ಎಲ್ಲರೂ ಮೆಚ್ಚುವಂತಿರಬೇಕು, ಎಲ್ಲರ ಕಣ್ಣು ಕುಕ್ಕುವಂತಿರಬೇಕು ಅನ್ನುವ ಆಸೆ, ಹಂಬಲ ಎಲ್ಲರಲ್ಲೂ ಇದ್ದೇ ಇರುತ್ತದೆ. ಹಾಗಾದರೆ 50 ವರ್ಷ ಆದರೂ ಕೂಡ ಸ್ತನಗಳು ಫುಲ್ ಟೈಟ್ ಆಗಿ ಇರಬೇಕು ಅಂದರೆ ಮಹಿಳೆಯರು ಏನು ಮಾಡಬೇಕು ಎಂದು 3 ಮುಖ್ಯ ಸಲಹೆಗಳನ್ನು ನೋಡ್ಕೊಂಡು ಬರೋಣ. ಹೆಂಗಸರಿಗೆ 50 ವರ್ಷ ದಾಟಿದರೂ ಕೂಡ ಸ್ತನಗಳು ಟೈಟಾಗಿ ಕಾಣಲು ವಾರದಲ್ಲಿ ಕನಿಷ್ಠ 3 ಸಲನಾದರೂ ಅವರು ಸೀರೆಯನ್ನು ಉಡಬೇಕು. ಹೌದು, ಇದರಿಂದ ಏನಾಗುತ್ತದೆ ಅಂದರೆ ಸೀರೆ, ಬ್ಲೌಸ್ ಮತ್ತು ಬ್ರಾ ಈ 3 ವಸ್ತುಗಳು ಹೆಂಗಸರ ಸ್ತನಗಳು ತುಂಬ ದಿನಗಳವರೆಗೆ ಟೈಟಾಗಿ ಫಿಟ್ ಆಗಿ ಇಡಲು ಮುಖ್ಯ ಪಾತ್ರವನ್ನು ವಹಿಸುತ್ತೆ. ಆದರೆ ಈಗಿನ ಹೆಂಗಸರು ಲೂಸ್ ಡ್ರೆಸ್ ಧರಿಸಿ ತಮ್ಮ ಸ್ತನಗಳನ್ನು ಹಾಳು ಮಾಡಿಕೊಳ್ಳುತ್ತಿದ್ದಾರೆ. 2. ತಮ್ಮ ಸ್ತನಗಳನ್ನು ಟೈಟಾಗಿಡಲು ಮಾಡಬೇಕಾಗಿರುವ ಮತ್ತೊಂದು ಕೆಲಸ ಏನೆಂದರೆ ವಾರದಲ್ಲಿ ಕನಿಷ್ಠ 3 ಸಲನಾದರೂ ತಮ್ಮ ಸ್ತನಗಳಿಗೆ ಕೊಬ್ಬರಿ ಎಣ್ಣೆಯಿಂದ ಚೆನ್ನಾಗಿ ಮಸಾಜ್ ಮಾಡಬೇಕು. ಇದರಿಂದ ಏನಾಗುತ್ತದೆ ಅಂದರೆ ಸ್ತನಗಳು ಆರೋಗ್ಯಕರವಾಗಿರುತ್ತೆ ಮತ್ತು ಕೊಬ್ಬರಿ ಎಣ್ಣೆಯಲ್ಲಿ ವಿಟಮಿನ್ ಇರುವುದರಿಂದ ಸ್ತನಗಳು ಆರೋಗ್ಯವಾಗಿರಲು ಸಹಾಯ ಮಾಡುತ್ತದೆ. 3. ಮುಖ್ಯವಾಗಿ 50 ವರ್ಷ ದಾಟಿದ ನಂತರವೂ ಸ್ತನಗಳು ಫುಲ್ ಟೈಟಾಗಿ ಇಡಲು ಮಾಡಬೇಕಾಗಿರುವ ಮುಖ್ಯ ಕೆಲಸವೇ ಸ್ತನಗಳಿಗೆ ಹೊಂದುವಂತಹ ಸೇಫ್ಟಿ ಬ್ರಾಗಳನ್ನು ಧರಿಸುವುದು. ಹೌದು, ಸೇಫ್ಟಿ ಬ್ರಾಗಳನ್ನು ಧರಿಸುವುದರಿಂದ ಹೆಂಗಸರು ಸ್ತನಗಳು ಸುರಕ್ಷಿತವಾಗಿ ಇರುವುದಲ್ಲದೆ ಟೈಟಾಗಿ ಇರುತ್ತವೆ. ವಯಸ್ಸಾದಂತೆ ಹೆಂಗಸರ ಸ್ತನಗಳು ಕೂಡ ದೊಡ್ಡದಾಗುತ್ತದೆ. ಅದಕ್ಕೆ ಹೊಂದುವಂತಹ ಬ್ರಾಗಳನ್ನು ಹೆಂಗಸರು ಧರಿಸುವುದನ್ನು ರೂಢಿ ಮಾಡಿಕೊಳ್ಳಬೇಕು. ಯಾರಿಗೆ ತಾನು ಚೆನ್ನಾಗಿ ಕಾಣಬೇಕು ಅನ್ನುವ ಹಂಬಲ ಇರುವುದಿಲ್ಲ ಹೇಳಿ? ಅದರಲ್ಲೂ ಮಹಿಳೆಯರಿಗಂತೂ ತಮ್ಮ ಸೌಂದರ್ಯದ ಬಗ್ಗೆ ಎಲ್ಲಿಲ್ಲದ ಹುಚ್ಚು. ಅದರಲ್ಲೂ ಹೆಂಗಸರಿಗೆ ಸುಂದರವಾಗಿ ಕಾಣಲು ಅವರ ಸ್ತನಗಳು ತುಂಬಾ ಟೈಟಾಗಿ ಇರಬೇಕು. ಕೆಲವರಲ್ಲಿ 30 ವರ್ಷ ದಾಟಿದರೆ ಸಾಕು, ಸ್ತನಗಳು ಜೋತು ಬೀಳುತ್ತವೆ. ಅದರಿಂದ ಹೆಂಗಸರು ವಿಚಿತ್ರವಾಗಿ ಕಾಣುತ್ತಾರೆ. ಎಷ್ಟೋ ಜನರಿಗೆ ತಮ್ಮ ಸ್ತನಗಳನ್ನು ಟೈಟಾಗಿ ಹೇಗೆ ಮೇಂಟೈನ್ ಮಾಡಬೇಕು ಅನ್ನೋದೇ ಗೊತ್ತಿರಲ್ಲ. ಆರೋಗ್ಯ ಚೆನ್ನಾಗಿದ್ದರೆ ಸೌಂದರ್ಯವು ಕೂಡ ತಾನಾಗಿಯೇ ವೃದ್ಧಿಯಾಗುತ್ತದೆ. ವರ್ಷದಿಂದ ವರ್ಷಕ್ಕೆ ಸೌಂದರ್ಯವನ್ನು ಕಾಪಾಡಿಕೊಂಡು ಹೋಗುವುದು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ. ದಿನಗಳು ಕಳೆದಂತೆ ಸೌಂದರ್ಯದ ಕಡೆಗೆ ಮತ್ತು ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನ ಕೊಡುವುದು ಉತ್ತಮ ಮತ್ತು ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಇನ್ನೂ ಉತ್ತಮ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.